ಬಿಸಿ ಬಿಸಿಯಾಗಿರುವಂಥ ಅನ್ನದೊಟ್ಟಿಗೆ ಏನಾದರೂ ಖಾರ ಖಾರ ಹುಳಿ ಹುಳಿಯಾಗಿ ಇದ್ದರೆ ಊಟದ ರುಚಿ ಒಂಥರ ಬೇರೆಯಾಗಿರುತ್ತೆ. ಮತ್ತು ತುಂಬ ತರಕಾರಿಯನ್ನು ಹಾಕಿ ಮಾಡಿರುವ ಪಲ್ಯ ಸಾಂಬಾರುಗಳು ಕೆಲವೊಮ್ಮೆ ನಮಗೆ ಇಷ್ಟನೇ ಆಗಲ್ಲ. ಸಿಂಪಲ್ಲಾಗಿ ಮಾಡುವಂತಹ ಗೊಜ್ಜು ಚಟ್ನಿ ತೊಕ್ಕುಗಳು ನಮಗೆ ಹೆಚ್ಚು ಇಷ್ಟ ಆಗುತ್ತೆ. ನಾನು ಈ ದಿನ ಕರಿಬೇವಿನ ಸೊಪ್ಪನ್ನು ಬಳಸಿಕೊಂಡು ಒಂದು ರುಚಿಯಾದಂಥ ತೊಕ್ಕು ಇಲ್ಲ ಚಟ್ನಿಯನ್ನು ಮಾಡ್ತಾಯಿದ್ದೇನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಕಣ್ಣಿನ ಆರೋಗ್ಯ, ಕೂದಲಿನ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆಲ್ಲ ತುಂಬಾ ಒಳ್ಳೆಯದು. ನಾನಿಲ್ಲಿ ಅಂದಾಜು 50 ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡು ಕ್ಲೀನಾಗಿ ತೊಳೆದು ಹುರ್ಕೊಳ್ತಾ ಇದ್ದೇನೆ. ಇದಕ್ಕೆ ಮುಂಚೆ ನೀರಿನ ಅಂಶ ಇರೋದರಿಂದ ಹಾಗೇ ಹುರ್ಕೊಂಡು ನಂತರ 5 ನಿಮಿಷ ಬಿಟ್ಟು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ನಿಧಾನವಾಗಿ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಕನಿಷ್ಠ 5 ರಿಂದ 10 ನಿಮಿಷ ಆದರೂ ಬೇಕು ಚೆನ್ನಾಗಿ ಇದು ಹುರಿಲಿಕ್ಕೆ. ಪೂರ್ತಿಯಾಗಿ ಹುರಿದು ಆದಮೇಲೆ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಅಂದರೆ ಪೂರ್ತಿಯಾಗಿ ತಣಿಬೇಕು. ನೋಡಿ ಈ ರೀತಿ ಗರಿಗರಿ ಆಗಬೇಕು ಅದು, ಅಂದರೆ ಹುರಿದಾಯಿತು ಅಂತ. ನಂತರ ಅದೇ ಪಾತ್ರೆಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನಬೇಳೆ, ಹಾಗೆ 1/4 ಕಪ್ ಕಡಲೆಬೇಳೆ, 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಕೂಡ ಬಣ್ಣ ಬದಲಾಗಬೇಕು. ನೀವು ಪ್ರಮಾಣವನ್ನು ಹೆಚ್ಚು ಮಾಡ್ತೀರಿ ಅಂದರೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯ ಪ್ರಮಾಣವನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ 1/4 ಕಪ್ ಆಗುವಷ್ಟು ಕೊತ್ತಂಬರಿ, 15 ರಿಂದ 20 ಕೆಂಪು ಮೆಣಸು ಅಂದರೆ ಒಣ ಮೆಣಸನ್ನು ಹಾಕ್ತಿದ್ದೇನೆ. ಖಾರವನ್ನು ನೋಡಿ ನೀವು ಮೆಣಸಿನ ಪ್ರಮಾಣವನ್ನು ಕೂಡ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಇಲ್ಲಿ 2 ಚಮಚ ಆಗುವಷ್ಟು ಜೀರಿಗೆ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿ. ಪೂರ್ತಿಯಾಗಿ ಹುರಿದು ಆದಮೇಲೆ ತಣಿಲಿಕ್ಕೆ ಬಿಟ್ಟು ಒಣಗಿರುವಂಥ ಮಿಕ್ಸಿ ಜಾರನ್ನು ತಗೊಳ್ಳಿ. ನೀರಿನ ಅಂಶ ಇರಲೇಬಾರ್ದು ಅಂತೇನಿಲ್ಲ. ನಂತರ ಹುರಿದಿಟ್ಟಿರುವಂಥ ಈ ಮೆಣಸು ಮತ್ತು ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಅದರೊಟ್ಟಿಗೆ ಸೇರಿಸಿ. ನಾನಿಲ್ಲಿ ಮುಂಚೆನೇ ಹುಣಸೆಹಣ್ಣನ್ನು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡದಾಗಿರುವಂಥ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ನೀರಿನ ಸಮೇತ ಹಾಕ್ತಾಯಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿಯಲ್ಲಿ ಗೊಜ್ಜಿನ ಥರ. ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕಲಿಕ್ಕೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 1 ಚಮಚ ಸಾಸಿವೆ. ಇಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚಾಗಿರಲಿ, ಚೆನ್ನಾಗಿರುತ್ತೆ. ಹಾಗೆ 1 ಚಿಕ್ಕ ತುಂಡಾಗುವಷ್ಟು ಇಂಗನ್ನು ಹಾಕ್ತಿದ್ದೇನೆ. ಇವೆಲ್ಲವನ್ನು ಸರಿಯಾಗಿ ಎಣ್ಣೆ ಒಳಗಡೆ ಹುರ್ಕೊಳ್ಬೇಕು. ಹಾಗೆ 1/2 ಚಮಚ ಆಗುವಷ್ಟು ಅರಿಶಿನ. ನಂತರ ಇಲ್ಲಿ ಮುಂಚೆನೇ ರುಬ್ಬಿಟ್ಟಿರುವಂಥ ಈ ಕರಿಬೇವಿನ ಸೊಪ್ಪಿನ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ. ಹಾಗೆ ಸ್ವಲ್ಪ ಹೆಚ್ಚೆ ಬೆಲ್ಲವನ್ನು ಹಾಕಿದ್ದೇನೆ. 2 ರಿಂದ 3 ಚಮಚ ಆಗ್ಬೋದು. ಸಿಹಿಯ ಪ್ರಮಾಣವನ್ನು ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ 5 ರಿಂದ 6 ನಿಮಿಷ ಕುದಿಸಬೇಕು. ಇದನ್ನು ಮಧ್ಯ ಮಧ್ಯ ನೋಡ್ತಾರೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಪಾತ್ರೆಯನ್ನೆಲ್ಲ ಬಿಟ್ಕೊಳ್ತಾ ಇದೆ. ಇದು ಪೂರ್ತಿಯಾಗಿ ತಣಿದ ಮೇಲೆ ಇನ್ನೂ ಹೆಚ್ಚು ಆಗಿರುತ್ತೆ, ಅಂದರೆ ದಪ್ಪ ಆಗಿರುತ್ತೆ. ಮತ್ತು ಕಾಯಿಸೋದ್ರಿಂದನೂ ಕೂಡ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಫ್ರಿಜ್ ಒಳಗಡೆ ಎಲ್ಲ ಇಡೋದು ಬೇಡ. ಒಂದು ಗಾಳಿ ಆಡದ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ 15 ದಿನಗಳ ಕಾಲ ತಿನ್ಬೋದು. ನಮಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗಲೂ ಕೂಡ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹಾಕ್ಕೊಂಡು ಊಟ ಮಾಡ್ಬೋದು. ಉಪ್ಪಿನಕಾಯಿ ಥರ ಸೈಡ್ ಡಿಶ್ ಆಗಿ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.